ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ತೆರವು ಸ್ಥಳಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಡಲಿದೆ. ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ ನೇತೃತ್ವದಲ್ಲಿ ಈ ಸಮಿತಿ ಭೇಟಿ ಕೊಡುತ್ತೆ. ಮಧ್ಯಾಹ್ನ 1:30ಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಸತಿ ನಿಗಮದ ಕಚೇರಿಗೆ ಆರ್ ಅಶೋಕ್ ಕೂಡ ಭೇಟಿ ಕೊಡ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿಯನ್ನ ನೀಡಲಿದ್ದಾರೆ ವಿರೋಧ ಪಕ್ಷದ ನಾಯಕ ಅಶೋಕ್. ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿದೆ ಈ ರಾಜೀವ್ ಗಾಂಧಿ ವಸತಿ ನಿಗಮ ಕಚೇರಿ. ನೋಡಿ, ಇದೊಂದು ರೀತಿ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಒಂದ್ ಕಡೆ ಅಕ್ರಮ ಮನೆಗಳನ್ನು ತೆರವು ಮಾಡಲಾಯಿತು, ಆ ನಿರಾಶ್ರಿತರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಡಲಾಗುತ್ತೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡ್ತಾ ಇದ್ದಂತೆ ಬಿಜೆಪಿ ನಾಯಕರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ರಾಜ್ಯದಲ್ಲಿ ಹಲವರು ನಿರಾಶ್ರಿತರಿದ್ದಾರೆ, ಅವರಿಗೆ ಇವರಿಗೂ ಕೂಡ ನೆಲೆ ಸಿಕ್ಕಿಲ್ಲ. ಆದ್ರೆ ಎಲ್ಲಿಂದಲೋ ಬಂದಂಥವರಿಗೆ ಈಗ ನೆಲೆಯನ್ನ ಕಂಡುಕೊಡ್ತಾ ಇದೆ ಸರ್ಕಾರ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಈಗ ಬಿಜೆಪಿಯಲ್ಲೂ ಕೂಡ ಒಂದು ಸತ್ಯಶೋಧನಾ ಸಮಿತಿ ರಚನೆ ಆಗಿದೆ. ಇವತ್ತು 1:30ಕ್ಕೆ ಈ ಸತ್ಯಶೋಧನಾ ಸಮಿತಿ ಸ್ಥಳಕ್ಕೆ ಭೇಟಿ ಕೊಡುತ್ತೆ, ಪರಿಶೀಲನೆಯನ್ನ ನಡೆಸುತ್ತೆ. ಈಗಾಗಲೇ ಆರ್ ಅಶೋಕ್ ಅವರು ರಾಜೀವ್ ಗಾಂಧಿ ವಸತಿ ನಿಗಮದ ಕಚೇರಿಗೆ ಭೇಟಿ ನೀಡೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಅಲ್ಲಿ ಕೂಡ ಭೇಟಿ ಕೊಟ್ಟು ಒಂದಷ್ಟು ಪರಿಶೀಲನೆಯನ್ನ ನಡೆಸ್ತಾರೆ. ಅಂದ್ರೆ ಬಿಜೆಪಿ ನಾಯಕರಿಂದಲೂ ಕೂಡ ಇಲ್ಲಿ ಪರಿಶೀಲನೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಏಕೆಂದ್ರೆ ಇವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ವಲಸೆ ಬಂದಂತವರು. ಅವರಿಗೆ ತತ್ಕ್ಷಣದಲ್ಲಿ ಸರ್ಕಾರ ವಸತಿ ನೀಡ್ತಾ ಇದೆ, ಅಂದ್ರೆ ಮನೆಗಳನ್ನ ಕಟ್ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ನಮ್ಮ ರಾಜ್ಯದವರ ಕತೆಗೇನು ಅಂತ ಹೇಳಿ ಬಿಜೆಪಿ ನಾಯಕರ ಒಂದಷ್ಟು ಆರೋಪ. ಹೀಗಾಗಿ ಸರ್ಕಾರ ಕೂಡ ಈಗಾಗಲೇ ವರದಿಯನ್ನ ತರಿಸ್ಕೊಂಡಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಜಿಬಿಎಗೆ ಒಂದು ವರದಿ ಕೂಡ ಸಿಕ್ಕಿರುವಂಥದ್ದು. ಅಂದ್ರೆ ಕಂದಾಯ ಇಲಾಖೆ ಮತ್ತೆ ಉತ್ತರ ಭಾಗದ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಒಂದು ವರದಿಯನ್ನ ನೀಡಿದ್ದಾರೆ. ವರದಿಯ ಆಧಾರದ ಮೇಲೆ ಮನೆಗಳನ್ನ ಹಂಚಿಕೆ ಮಾಡೋ ಬಗ್ಗೆ ಈಗಾಗಲೇ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ.